ಏ ಶ್ಯಾಮ, ಇವತ್ತು ನಿನ್ ಚಾಪ್ಟರ್ ಕ್ಲೋಸ್. ಹರಿ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಹಿತಶ್ರಿಯಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತ ವೇದೋ ನಮಾವಹ ಕಾಮ ಆವಹ ಜಾತ ವೇದೋ ಲಕ್ಷ್ಮೀಂ ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ನಿಂದೇಯಂ ರಾಮಶ್ಯಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಸ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರೀಯಂ ದೇವೀಮೋಪಯೇ ಶ್ರೀರ್ಮಾ ದೇವಿ ಜ್ಯೋಷಿತಾಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪರಿಮಳಶೋಭಿತಮಂಗಲದೀಪಾಂಜಲಿಂ ಸಮರ್ಪಯಾಮಿ ದೀಪಂ ದರ್ಶಯಾಮಿ ಆಪದಾಮಭಕ್ತಾರಂ दातारं सर्वसम्पदां लोकाभिरामं श्रीरामं भूयो भूयो नमाम्यहं. ध्याये पद्मासनस्थां विगतोदां पद्मपत्रायताक्षीं हेमाभां पीतवस्त्रां करकलितरसद्यः पद्मां वराङ्गीं सर्वालङ्कारयुक्तां सततोभयदां भक्तनम्रां भवानीं श्रीविद्यां शान्तमूर्तिं सकलसुरनुतां सर्वसम्पत्प्रदात्रीं. हरिः ओम्. ನಿನ್ ಕೈಯಲ್ಲೇ ಪೂಜೆ ಮಾಡಿಸಿ ನಿನ್ ಕೈಯಲ್ಲೇ ಸ್ವಿಚ್ ಆನ್ ಮಾಡಿದ್ರೆ ಅದು ಒಳ್ಳೇದು ಅಂತ ಅನ್ಕೊಂಡಿದಾರಲ್ಲ, ಈಗ ಅದು ಬ್ಲಾಸ್ಟ್ ಆದ್ಮೇಲೆ ನಿನ್ನಿಂದ ಎಷ್ಟು ಕೆಟ್ಟದಾಗತ್ತೆ ಅಂತ ಗೊತ್ತಾಗತ್ತೆ. ಅಮ್ಮ, ಆ ಸ್ವಿಚ್ ಆನ್ ಮಾಡಮ್ಮ. ಶ್ಯಾಮ, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇದೇನು ರಾಂಗ್ ಕನೆಕ್ಷನ್ ಮಾಡಾಗಿತ್ತಲ್ಲ.
ಬ್ಲಾಸ್ಟ್ ಯಾಕಾಗ್ಲಿಲ್ಲ? ಏನಾಗ್ತಾ ಇದೆ? ಯಾಕೆ ಹೀಗೆಲ್ಲ ನಡೀತಾ ಇದೆ? ಕಾರ್ಯಕ್ರಮನ ಹಾಳು ಮಾಡೋಕೆ ಸಂಚು ಮಾಡಿದ್ರ? ಹೌದು ಡ್ಯಾಡಿ. ರಾತ್ರಿ ಕೃಷ್ಣನ್ ವಿಗ್ರಹ ಫ್ಯಾಕ್ಟ್ರಿಲಿ ಇಟ್ಟು ಬರೋಣ ಅಂತ ಶ್ಯಾಮ ಕೇಳಿದ್ದಕ್ಕೆ ಶ್ಯಾಮನ ಕರ್ಕೊಂಡು ಫ್ಯಾಕ್ಟ್ರಿಗೆ ಹೋಗಿದ್ದೆ. ಯಾಕ್ರಿ ನಿಂತ್ಬಿಟ್ರಿ? ಬನ್ನಿ, ನನ್ ಕೃಷ್ಣನ್ ಸರ ಸಿಕ್ತಲ್ಲ. ಲಾಕೆಟ್ ಬಿದ್ದಿದ್ದಕ್ಕೂ ಸಿಕ್ಕಿದ್ದಕ್ಕೂ ಹಿಂದೆ ಕೃಷ್ಣ ನಮ್ಗೆ ಏನೋ ಹೇಳಕ್ ಹೊರಟಿದ್ದಾನೆ ಅನ್ನಿಸ್ತಾ ಇದೆ. ಏನೋ ಪರ್ಫ್ಯೂಮ್ ವಾಸನೆ ಬರ್ತಾ ಇದೆ ಅಲ್ವಾ? ಹೌದು ರೀ, ಬರ್ತಿದೆ. ಇದ್ಯಾವುದೋ ಲೇಡೀಸ್ ಹಾಕೋ ಪರ್ಫ್ಯೂಮ್ ತರ ಇದೆಯೇ? ಗೊತ್ತಿರೋ ಪರ್ಫ್ಯೂಮ್ ಥರಾನೂ ಇದೆ. ಈ ಟೈಮಲ್ಲಿ ಲೇಡೀಸ್ ಇಲ್ಲಿಗೆ ಯಾರು ಬಂದಿರ್ತಾರೆ? ಸೆಕ್ಯೂರಿಟಿ, ಸೆಕ್ಯೂರಿಟಿ, ಸೆಕ್ಯೂರಿಟಿ ಸರ್, ಏನು ಹೇಳಿ ಸರ್? ಇದಕ್ಕೂ ಮುಂಚೆ ಇಲ್ಲಿಗೆ ಯಾರಾದ್ರೂ ಬಂದಿದ್ರಾ? ಇಲ್ಲ ಸರ್, ಸಂಜೆಯಿಂದ ಯಾರೂ ಬಂದಿಲ್ಲ ಸರ್. ಬಂದಿದ್ರು, ಯಾರೋ ಬಂದಿದ್ರು. ಆದ್ರೆ ಯಾಕೆ ಬಂದಿದ್ರು? ಏನೋ ಮಾಡಬಾರ್ದು ಕೆಲಸ ಮಾಡೋದಕ್ಕೆ ಬಂದಿದ್ರು. ಸಮಥಿಂಗ್ ಇಸ್ ರಾಂಗ್. ಶ್ಯಾಮ, ಒಂದ್ ನಿಮಿಷ ಇರು, ಬರ್ತೀನಿ. ಇದೇನು ಈ ಲಾಕ್ ಓಪನ್ ಆಗಿದೆಯಲ್ಲ? ಏನಿದು? ವೈರ್ಸ್ ಎಲ್ಲ ಹೀಗೆ ರಾಂಗ್ ಕನೆಕ್ಷನ್ ಆಗಿದೆ. ಅಂದ್ರೆ ನಾಳೆ ಓಪನಿಂಗ್ ಅಲ್ಲಿ ಶ್ಯಾಮ ಸ್ವಿಚ್ ಆನ್ ಮಾಡ್ತಿದ್ದ ಹಾಗೆ ಬ್ಲಾಸ್ಟ್ ಆಗೋ ಹಾಗೆ ಯಾರೋ ಪ್ಲಾನ್ ಮಾಡಿದ್ದಾರೆ ಅಂತ ಆಯ್ತು. ಥ್ಯಾಂಕ್ ಗಾಡ್, ತುಂಬಾ ದೊಡ್ಡ ಪ್ರಾಬ್ಲಮ್ ಇಂದ ತಪ್ಪಿಸ್ಕೊಂಡ್ವಿ. ಶ್ಯಾಮ, ಇನ್ನು ನೋ ಪ್ರಾಬ್ಲಮ್. ನಾಳೆ ನಿರ್ವಿಘ್ನವಾಗಿ ಓಪನಿಂಗ್ ನಡೆಯುತ್ತೆ. ನೀನು ಕೃಷ್ಣನ ಇಲ್ಲಿ ಇಡೋದಕ್ಕೆ ತಂದಿದ್ರಿಂದ ದೊಡ್ಡ ಅಪಾಯ ಆಗೋದು ತಪ್ಪಿತು. ಥ್ಯಾಂಕ್ ಯು ವೆರಿ ಮಚ್. ನಂದೇನಿದೆ ರೀ, ಎಲ್ಲ ಆ ಕೃಷ್ಣನ್ ದಯೆ. ನನ್ ಮೇಲೇನಾದ್ರೂ ಡೌಟ್ ಬಂದಿರ್ಬೋದಾ? ಅಲ್ಲಿ ಲೇಡೀಸ್ ಪರ್ಫ್ಯೂಮ್ ಸ್ಮೆಲ್ ಬಂದಾಗ
ಖಂಡಿತವಾಗ್ಲೂ ಅಲ್ಲಿ ಬಂದಿದ್ದು ಯಾರೋ ಲೇಡೀಸ್ ಅಂತ ನನಗೆ ಅರ್ಥ ಆಯ್ತು. ಅದು ಕೂಡ ತುಂಬಾ ಗೊತ್ತಿರೋ ಪರ್ಫ್ಯೂಮ್ ತರ ಅನ್ನಿಸ್ತು. ಅಂದ್ರೆ ಇದೆಲ್ಲ ಮಾಡಿದ್ದು ಒಬ್ಬ ಹೆಂಗಸು ಅಂತೀಯಾ? ಇನ್ನೂ ಅಂಥದ್ದೆಲ್ಲ ಏನೂ ಇಲ್ಲ ಅತ್ಗೆ. ಅದೇನ್ ವಸಂತ, ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಏನು ಸುದ್ದಿ ಇಲ್ಲ ಅಂದ್ರು ನೀನ್ ಸುಮ್ನಿದ್ಯಲ್ಲ. ಜಾತಕದಲ್ಲಿ ಏನಾದ್ರೂ ದೋಷ ಇದೆಯೇನೋ, ಅದಕ್ ಪರಿಹಾರ ಏನಾದ್ರೂ ಮಾಡ್ಬೇಕು ಅಂತ ನೋಡ್ಬೇಕಲ್ಲ ನೀನು. ಪೂಜೆ ಹೋಮ ಅಂತದೇನಾದ್ರೂ ಮಾಡ್ಬೇಕಲ್ವಾ? ಸಂತಾನ ಲಕ್ಷ್ಮಿ ವ್ರತ ಆದ್ರೂ ಮಾಡ್ಬೇಕಲ್ವಾ? ಏನು ಮಾಡ್ದೆ ಹಾಗೆ ಬಿಟ್ಬಿಟ್ರೆ ಹೇಗೆ? ಅಂತ ಪ್ರಯತ್ನ ಏನು ಮಾಡ್ದೆ ನಿನ್ ಪಾಡಿಗೆ ನೀನಿದ್ದು ಏನು ಯೋಚನೆ ಇಲ್ದೆ ಹೇಗಿದ್ಯಾ? ಅತ್ತೆ ಆಗಿ ನಿನ್ ಜವಾಬ್ದಾರಿನ ಮರ್ತ್ಬಿಟ್ಟಿದ್ಯಾ? ನಿಮ್ಮತ್ತೆ ಬದುಕಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಇಲ್ಲಮ್ಮ, ನನ್ನ ಅತ್ತೆಯವರು ಯಾವತ್ತೂ ಅವ್ರ ಕರ್ತವ್ಯನ ಮರೆಯೋದಿಲ್ಲ. ಯಾವಾಗ ಐಶ್ವರ್ಯ ಅಕ್ಕ ಶುಭ ವಾರ್ತೆ ಹೇಳ್ತಾರೋ ಅಂತ ಆಸೆಯಿಂದ ಕಾಯ್ತಾನೆ ಇದ್ದಾರೆ. ಮೊನ್ನೆ ನಾವೆಲ್ಲ ಹರಿಹರಾನಂದ ಸ್ವಾಮಿ ಆಶ್ರಮಕ್ಕೆ ಹೋಗಿದ್ದಾಗ ಗುರುಗಳ ಹತ್ರ ಈ ವಿಷಯದ ಬಗ್ಗೆ ಕೇಳಿದ್ರು. ಗುರುಗಳು ಒಂದ್ ಹಣ್ಣನ್ನ ಅಕ್ಕಂಗೆ ಪ್ರಸಾದವಾಗಿ ಕೂಡ ಕೊಟ್ಟಿದ್ದಾರೆ. ಹೀಗೆ ಅತ್ತೇನು ಮಾಡ್ಬೇಕಾಗಿರೋ ಕರ್ತವ್ಯನೆಲ್ಲ ಅವ್ರು ಮಾಡ್ತಾನೆ ಇದ್ದಾರೆ ದೊಡ್ಡಮ್ಮ. ಇವಳಾಗಿವಳೆ ಆ ಮುದುಕಿ ಬಾಯಿಗೆ ಸಿಕ್ಕಾಕೊಂಡಿದ್ದಾಳೆ. ಏನೋ ಆನಂದ, ನನ್ ನಾದ್ನಿನ ನಾನ್ ಪ್ರಶ್ನೆ ಮಾಡಿದ್ರೆ ನಿನ್ ಸೊಸೆ ನನಗ್ ಉತ್ತರ ಕೊಡ್ತಾಳಲ್ಲೋ. ಆಗೋಳಪ್ಪ, ನೆನ್ನೆ ಮೊನ್ನೆ ಬಂದಿರೋ ಸೊಸೆ ಅತ್ತೆನ ಬಿಟ್ಕೊಡ್ದೆ ಹೇಗ್ ಮಾತಾಡ್ತಾಳ ನೋಡಪ್ಪ. ಬಿಡು ವಸಂತ, ಅಂತೂ ನಿನ್ಗೊಳ್ಳೆ ಸೊಸೆ ಒಬ್ಳು ಸಿಕ್ಬಿಟ್ಟಿದ್ದಾಳೆ. ಐಶ್ವರ್ಯ, ಗುರುಗಳು ಕೊಟ್ಟಿದ್ದ ಹಣ್ಣು ತಿಂದೆ ಅಲ್ವಾ? ತಿಂದೆ. ಹಂಗಾದ್ರೆ ಬಿಡು, ಗುರುಗಳ ಆಶೀರ್ವಾದದಿಂದ ಆದಷ್ಟು ಬೇಗ ನಿನ್ಗೊಬ್ಬ ಮಗ ಹುಡ್ತಾನೆ. ಈಗ ಈ ಹಣ್ಣನ್ನ ನಾನ್ ತಿಂದು ಹಣ್ಣಿನ ಹಾಗಿರೋ ಮಗು ಹೇರ್ಬೇಕಾ? ಸತ್ರು ನಾನು ಈ ಕೆಲಸ ಮಾಡಲ್ಲ. ಹೌದು ವಸಂತ, ನಾಳೆ ಊರ ಹಬ್ಬದಲ್ಲಿ ಐಶ್ವರ್ಯ ಕೈಯಿಂದ ತೊಟ್ಲು ಕಟ್ಸಿದ್ರೆ ಹೆಂಗಿರುತ್ತೆ? ನಾಳೆ ಹಬ್ಬದ ದಿನ ದೇವಸ್ಥಾನದಲ್ಲಿ ತೊಟ್ಲು ಕಟ್ಟಿದ್ರೆ 1 ವರ್ಷದೊಳಗೆ ನಮ್ಮನೇಲೂ ಒಂದು ತೊಟ್ಲು ಕಟ್ಟಿ ಆಡಿಸ್ಬೋದಲ್ವಾ? ಹೌದಮ್ಮ, ನಮ್ಮೂರ್ ಕಡೆ ಕೂಡ ಇಂಥ ನಂಬಿಕೆ ಇದೆ. ಗ್ರಾಮ ದೇವತೆ ಪುಟ್ಟಲ್ಲಮ್ಮ ಗುಡಿ ಮುಂದೆ ಇರೋ ಮರಕ್ಕೆ ತೊಟ್ಲು ಕಟ್ಟಿದ್ರೆ ಆ ವರ್ಷ ಕಳೆಯೋಷ್ಟ್ರಲ್ಲಿ ಮಗು ಆಗತ್ತೆ. ಗುರುಗಳು ಪ್ರಸಾದ ಕೊಟ್ಟಿದಾರಲ್ಲ, ಅದನ್ನ ನಾನು ತಿಂದಿದ್ದೀನಲ್ಲ, ಈಗ ತೊಟ್ಲ್ಯಾ ಕಟ್ಬೇಕು?
ಆ ಪ್ರಸಾದ ತಿಂದ ಮಾತ್ರಕ್ಕೆ ಹಬ್ಬದಲ್ಲಿ ತೊಟ್ಲು ಕಟ್ಟಬಾರ್ದು ಅಂತ ಏನೂ ಇಲ್ಲ. ಮುಕ್ಕೊಟ್ಟಿ ದೇವತೆಲಿ ಯಾವ ದೇವತೆನಾದ್ರೂ ಕಂಡ್ಬಿಟ್ಟು ನೀನ್ ಹೋಟೆಲ್ ಫಲ ಕೊಟ್ರೆ ನಮ್ಗಷ್ಟೇ ಸಾಕು. ಏನಂತ್ಯ ವಸಂತ? ಹಾ ಸರಿ ಅದ್ಕೆ, ನೀವ್ ಹೇಳೋ ಹಾಗೆ ಹಬ್ಬದ ದಿನ ಐಶ್ವರ್ಯ ಕೈಯಿಂದ ಉಯ್ಯಾಲೆ ಕಟ್ಸೋಣ. ಕೃಷ್ಣನ ನಾನ್ ತರೋದಂದ್ರೆ ಏನ್ರಿ? ಇಷ್ಟಕ್ಕೂ ಅವನ್ ಇಲ್ದಿರೋದಾದ್ರೂ ಎಲ್ಲಿ? ಈ ಸೃಷ್ಟಿ ಕೃಷ್ಣನ್ ದೇಹ, ಕಾಲ ಕೃಷ್ಣನ್ ಚಲನೆ, ಕತ್ಲು ಬೆಳಕು ಕೃಷ್ಣನ್ ಕಣ್ಣು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ನಮ್ಮೂರಲ್ಲಿ ಅರ್ಚಕರು ಮಂತ್ರ ಪುಷ್ಪದಲ್ಲಿ ದಿನ ಹೇಳ್ತಾರೆ. ನಮ್ಮೊಳಗೆ ಹೊರಗೆ ಎಲ್ಲ ಸ್ವಾಮಿನೇ ವ್ಯಾಪ್ಸಿರೋವಾಗ ಇನ್ನು ಅವನಿಲ್ದಿರೋ ಜಾಗ ಎಲ್ಲಿರತ್ತೆ ಹೇಳಿರಿ? ಗುಡ್ ಎಕ್ಸ್ಪ್ಲನೇಷನ್. ಟೂ ಗುಡ್ ಡಿವೋಷನಲ್ ಎಕ್ಸ್ಪ್ಲನೇಷನ್. ಹಾಗಂದ್ರೆ ಏನ್ರಿ? ಅಂದ್ರೆ ಚೆನ್ನಾಗಿ ಹೇಳಿದೆ, ಆಧ್ಯಾತ್ಮಿಕವಾಗಿ ತುಂಬಾ ಚೆನ್ನಾಗಿ ಹೇಳಿದೆ ಅಂತ ಹೇಳ್ತಿದ್ದೀನಿ. ಓಕೆ? ಅನ್ಬಾರ್ದು. ನಾನು ಓಕೆ ಅಂದ್ರೆ ನೀನ್ ಕೂಡ ಓಕೆ ಅನ್ಬೇಕು. ಹೇಳು. ಓಕೆ. ಗುಡ್. ಹೀಗೆ ನಿನಗೆ ಆಗಾಗ ಇಂಗ್ಲಿಷ್ ಹೇಳ್ಕೊಡ್ತಾ ಇರ್ತೀನಿ. ಓಕೆ? ಓಕೆ. ರೀ, ಇಲ್ ನೋಡಿ, ಒಂದ್ ನಿಮಿಷ ಕಾರ್ ನಿಲ್ಸಿ. ಯಾಕೆ ಶ್ಯಾಮ? ಒಂದ್ ನಿಮಿಷ ಕಾರ್ ನಿಲ್ಸಿ. ಏನ್ ಶ್ಯಾಮ? ಅಮ್ಮನವ್ರಿಗೆ ಆ ಹೂ ತಗೊಂಡ್ ಹೋಗೋಣ. ಅಮ್ಮನವ್ರಿಗೆ ಆ ಹೂ ಅಂದ್ರೆ ತುಂಬಾ ಇಷ್ಟ. ಸರಿ, ತಗೊಂಡ್ ಹೋಗೋಣ ಬಾ. ಅನ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ ಆ ಹೂ ಕಿತ್ಕೊಡ್ತೀರಾ? ಸರಿ. ಅದಲ್ಲ ರೀ, ಅದು ಅದಲ್ಲ ರೀ, ಅದು ಅಯ್ಯೋ ಅದಲ್ಲ ರೀ, ಅದ್ರ ಪಕ್ಕದಲ್ಲಿ ಇದೆಯಲ್ಲ ಅದು 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 ಇದು ಅಂತ ಹೇಳಿ ನನ್ನ ಕನ್ಫ್ಯೂಸ್ ಮಾಡಿದೆ ಅನ್ಕೋ. ಆ ಕನ್ಫ್ಯೂಷನ್ ಅಲ್ಲಿ ಹೂವೆಲ್ಲ ಕಿತ್ತಾಕ್ಬಿಡ್ತೀನಿ. ಅಮ್ಮ, ಅಷ್ಟು ಹೂವನ್ನ ನಾವೇನ್ ಮಾಡೋದು? ಸೊ ನಿನಗೆ ಯಾವ ಹೂ ಬೇಕೋ ನೀನೇ ತಗೋ. ನಾನ್ ಹೇಗೆ ಕಿತ್ಕೊಳ್ಳೋದು ರೀ? ನನ್ ಕೈಗೆ ಸಿಗ್ತಾನೆ ಇಲ್ಲ. ಇಲ್ಲಿ ಏನಿನೂ ಇಲ್ಲ. ಹೌದಲ್ವಾ? ಏನಿನೂ ಇಲ್ಲ. ನೀನ್ ಕಣ್ಮುಚ್ಕೋ, ನಾನು ಏಣಿ ತರ್ತೀನಿ. ಕಣ್ಮುಚ್ಚು, ನಾನು ತರ್ತೀನಲ್ಲ ಏಣಿನ. ಕಣ್ಮುಚ್ಕೋ.
ಈಗ ನಿನಗೆ ಬೇಕಾಗಿರೋ ಹೂ ತಗೋ. ಏನ್ ವಸಂತ ಇದು? ನೀನ್ 2ನೇ ಸೊಸೆ ಹೂವ ತರ್ತೀನಿ ಅಂತ ಹೋದೋಳು ಇನ್ನು ಬರ್ಲೇ ಇಲ್ವಲ್ಲ? ಅಂದ್ರೆ ನಮ್ಮ ಐಶ್ವರ್ಯ ಎಲ್ಲಿ ಏನ್ ಕಾಣುತ್ತೋ ಅದನ್ನ ತಗೊಳಲ್ಲ ಅತ್ಗೆ. ಒಂದ್ 4 ಕಡೆ ನೋಡಿ ಎಲ್ ಚೆನ್ನಾಗಿರುತ್ತೋ ಅಲ್ಲಿ ತಗೋತಾಳೆ. ಶ್ಯಾಮ, ಮಮ್ಮಿಯವರು ಇಲ್ಲೇ ಎಲ್ಲೋ ಇರ್ತಾರೆ ಅನ್ಸತ್ತೆ. ಭಕ್ತ ಮಹಾಶಯರಲ್ಲಿ ವಿನಂತಿ. ಪ್ರತಿ ಸಂವತ್ಸರ ಅಮ್ಮನವರಿಗೆ ಮೊದಲು ದೇವಸ್ಥಾನ ತಯಾರಿಸುವ ನೈವೇದ್ಯನ ಪ್ರಥಮ ನೈವೇದ್ಯವಾಗಿ ಸಮರ್ಪಣೆ ಮಾಡ್ತಿದ್ವಿ. ಆಮೇಲೆ ಭಕ್ತರು ತಯಾರಿಸಿರೋ ನೈವೇದ್ಯನ ಸಮರ್ಪಣೆ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ಭಕ್ತರು ತಯಾರಿಸಿದ ನೈವೇದ್ಯವನ್ನು ಪ್ರಥಮ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆದ್ರಿಂದ 10 ಗಂಟೆಯಷ್ಟರಲ್ಲಿ ಯಾರು ಪ್ರಸಾದ ಮಾಡ್ಕೊಂಡು ಬರ್ತಾರೋ ಅದನ್ನೇ ಪ್ರಥಮ ನೈವೇದ್ಯವಾಗಿ ಅಮ್ಮನವ್ರಿಗೆ ಸಮರ್ಪಣೆ ಮಾಡ್ತೀವಿ. ಅವರು ಪ್ರಸಾದನ ಸಮರ್ಪಣೆ ಮಾಡಿದ್ಮೇಲೆ ಅಮ್ಮ ಅವರ ಶೇಷ ವಸ್ತ್ರನ ಅವರಿಗೆ ಪ್ರಸಾದವಾಗಿ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಈ ತರದ್ ಕಾಂಪಿಟೇಷನ್ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಕೇಳಿಸ್ಕೊಂಡ್ಯಾ ವಸಂತ ಅವ್ರು ಹೇಳಿದ್ನಾ? ಕೇಳಿಸ್ಕೊಂಡೆ ಅದ್ಕೆ. ನೋಡಿದ್ಯಾ? ಆ ಪ್ರಕಟಣೆ ಕೇಳಿ ಎಲ್ರು ಬೇಗ ಸಿದ್ಧತೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟ್ ಜನ ಪ್ರಸಾದ ಮಾಡಿದ್ರು ಸರಿ, ನಮ್ಮನೆ ಪ್ರಸಾದನೇ ಅಮ್ಮನವ್ರಿಗೆ ಮೊದಲನೇ ನೈವೇದ್ಯ ಕೊಡ್ಬೇಕು. ಅರ್ಥ ಆಯ್ತಾ ವಸಂತ? ಹಾಗೆ ಆಗ್ಲಿ ಅತ್ಗೆ. ಅಯ್ಯೋ ಆಗ್ಲಿ ಅನ್ನೋದಲ್ಲ, ಮೊದಲು ಶುರು ಮಾಡಿ. ವೈದೇಹಿ, ಬೇಗ ಮಾಡು. ಸರಿ ಅತ್ತೆ. ಶ್ಯಾಮ, ನೀನು ಕೂಡ ದೇವ್ರಿಗೆ ಪ್ರಸಾದ ಮಾಡ್ತೀಯಾ? ನಾನ್ ಮಾಡೋದ್ ಯಾಕೆ ಹೇಳಿ? ಅತ್ತೆ ಅವರೆಲ್ಲ ಇದಾರಲ್ಲ, ಅವ್ರು ಮಾಡ್ತಾ ಇರ್ತಾರೆ. ಅವ್ರು ಮಾಡಿದ್ರೆ ಮಾಡ್ಲಿ ಶ್ಯಾಮ, ನೀನ್ ಕೂಡ ಮಾಡ್ಬೋದಲ್ಲ. ಅವ್ರ ಪ್ರಸಾದ ಮೊದಲು ರೆಡಿ ಆದ್ರೆ ಅದನ್ನ ನೈವೇದ್ಯಕ್ಕೆ ಇಡೋಣ. ನೀನ್ ಮೊದಲು ರೆಡಿ ಮಾಡಿದ್ರೆ ಅದನ್ನೇ ಕೊಡೋಣಂತೆ. ಅದಾದ್ರೂ ಇದಾದ್ರೂ ಪ್ರಥಮ ನೈವೇದ್ಯ ನಮ್ಮನೆದೇ ಆಗತ್ತೆ ತಾನೆ? ಏನಂತೀಯ? ಸರಿ, ನಿಮ್ಮಿಷ್ಟ ರೀ. ಹಾ, ಅಲ್ಲಿ ನೋಡು, ಅಲ್ಲಿ ಪ್ರಸಾದ ರೆಡಿ ಮಾಡ್ತಿದ್ದಾರೆ. ಬಾ. ಏನಮ್ಮ, ಸೌದೆ ಸರಿ ಹುರಿತಿಲ್ವಾ? ಸೌದೆ ಎಲ್ಲ ನೆಂದು ಹೋಗಿದೆ ಅತ್ತೆ, ಬರೀ ಹೊಗೆನೆ ಬರ್ತಿದೆ. ಶ್ಯಾಮ, ಬೇಗ ಶುರು ಮಾಡು. ನಾವೇ ಮೊದಲು ಪ್ರಿಪೇರ್ ಮಾಡಬೇಕು. ಓಕೆನಾ? ಆಯ್ತು ರೀ. ವೈದೇಹಿ